ಒಂದು ಸಖತ್ತಾಗಿರೋ ತಂಬುಳಿಯೊಂದಿಗೆ ಬಂದನು ನೋಡ್ರಿ. ಅದೇನಂದ್ರೆ ಮೆಂತ್ಯ ತಂಬುಳಿ ಎಲ್ಲರಿಗೂ ಗೊತ್ತೇ ಇರ್ತತಿ. ಆದ್ರೆ ಸಖತ್ ಪಟ್ ಅಂತ ಮಾಡಿಬಿಡ್ಬೋದು 2-3 ನಿಮಿಷದಲ್ಲಿ. ನನ್ನ ವಿಡಿಯೋನೂ ಅಷ್ಟೇ ಐತಿ, ಒಂದು 3 ನಿಮಿಷದಲ್ಲಿ ಮುಗಿಸ್ಬಿಟ್ಟಿದ್ದೀನಿ ಅಷ್ಟೇ. ಒಂದು ಪಾತ್ರೆ ಅಂದರೆ ನಾನು ಈ ಒಗ್ಗರಣೆ ಪಾತ್ರೆ ಹಿಡ್ಕೊಂಡಿದ್ದೇನೆ ನೋಡಿರಿ. ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು 1 ಸ್ಪೂನ್ ಮೆಂತ್ಯ, 1 ಸ್ಪೂನ್ಗಿಂತನೂ ಕಡಿಮೆ ಇದೆ, ನಾನು ಕ್ವಾಂಟಿಟಿ ಕಡಿಮೆ ಮಾಡ್ತಾ ಇರೋದ್ರಿಂದ. ಹಾಗೆ ಬರೀ ಮೆಂತ್ಯ ಬೇಕಾದ್ರೆ ಹಾಕ್ಕೋಬೋದು, ಜೀರಿಗೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗುತ್ತೆ ಅಂತಂದೇಳಿ ನಾನು 1 ಸ್ಪೂನ್ ಜೀರಿಗೆ ಹಾಕ್ಕೊಂಡು ಇಲ್ಲಿ ಒಣ ಮೆಣಸಿನ್ಕಾಯಿ ಇಟ್ಟಿದ್ದೀನಲ್ಲ, ಇದು ಒಣ ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಅದನ್ನು ಕೂಡ ಅಷ್ಟು 3 ಫ್ರೈ ಮಾಡ್ಕೋತೀನಿ ಚೆನ್ನಾಗಿ. ನೋಡಿ, ಜೀರಿಗೆ 1 ಸ್ಪೂನು, ಜೀರಿಗೆ ಹಾಕಲೋ ಬೇಡ ಅಂತ ಯೋಚನೆ ಮಾಡ್ತಿದ್ದೆ, ಹಾಗಾಗಿ ಮೆಣಸಿನ್ಕಾಯಿ ಫಸ್ಟ್ ಹಾಕಿಬಿಟ್ಟು ಆಮೇಲೆ ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಇವು 3 ಚೆನ್ನಾಗಿ ಫ್ರೈ ಆಗಿ ಘಮ ವಾಸನೆ ಬರುತ್ತೆ. ಮೆಂತ್ಯ ವಾಸನೆ ಗೊತ್ತಲ್ಲ ನಿಮಗೆ, ಮನೆಯೆಲ್ಲ ಘಮ ವಾಸನೆ ಬರ್ತಾ ಇತ್ತು. ಇವಾಗ ಫ್ರೈ ಆಗ್ತಿದ್ದಂಗೆ ಒಂದು ಸ್ವಲ್ಪ ಬಂದ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೆಶ್ ಇರೋ ಕೊಬ್ಬರಿ ತುರಿದಾದ್ರೂ ಇಟ್ಕೊಳ್ರಿ, ಇಲ್ಲ ಕಟ್ ಮಾಡಿದ್ರೂ ಇಟ್ಕೊಳ್ರಿ. ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದು ಮಿಕ್ಸಿಲಿ ಚಟ್ನಿ ಮಾಡಿದ್ದಿತ್ತು, ಅದೇ ಜಾರಲ್ಲಿ ನಾನು ಕೊಬ್ಬರಿ ಹಾಕ್ಕೊತಿದ್ದೀನಿ. ಈ ಕೊಬ್ಬರಿಗೆ ಏನು ನಾವು ಇದು ಹುರ್ಕೊಂಡು ಇಟ್ಕೊಂಡಿದ್ವಲ್ಲ, ಮೆಣಸಿನ್ಕಾಯಿ, ಜೀರಿಗೆ ಮತ್ತು ಮೆಂತ್ಯ, ಇದು 3 ಹಾಕಿಬಿಟ್ಟು ಫೈನ್ ಪೇಸ್ಟ್ ಬರಬೇಕು. ಇದನ್ನು ಚೆನ್ನಾಗಿ ರುಬ್ಕೊಂಡು ಫೈನ್ ಪೇಸ್ಟ್ ಬಂದಮೇಲೆ ನಾನು ಫ್ರೆಶ್ ಆಗಿರೋ ಮಜ್ಜಿಗೆನ ಕಡ್ಕೊಂಡೀನಿ. ಅದರ ನೀವು ಒಂದು ಸ್ವಲ್ಪ ಹುಳಿ ಮಜ್ಜಿಗೆ ಇದನ್ನು ಚೆನ್ನಾಗಿ ಆಗ್ತದೆ. ಇದು ಮೊಸರನ್ನು ನಾನು ಗಟ್ಟಿ ಮೊಸರನ್ನು ಕಡಿದ್ಬಿಟ್ಟು ಸ್ವಲ್ಪ ತಿಟ್ಟಿದ್ದೆ, ಸ್ವಲ್ಪ ಹುಳಿ ಬರಲಿ ಅಂತಂದು ಹೇಳಿಬಿಟ್ಟು. ನಾನು ಮೊದಲೇ ಹೇಳ್ದಂಗೆ ಹುಳಿ ಮಜ್ಜಿಗೆ ಇದ್ರೂ ಚೆನ್ನಾಗತ್ತೆ. ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ ನಾನು ರುಬ್ಬಿರೋದಂಥದ್ದು. ನೋಡಿರಿ, ಇಷ್ಟು ಈ ಹದಕ್ಕೆ ನಾನು ರುಬ್ಬಿದ್ದೀನಿ. ಇದಕ್ಕೆ ಕಡ್ದು ಹಿಡ್ಕೊಂಡಿರೋ ಮಜ್ಜಿಗೆನ ಇದಕ್ಕೆ ಹಾಕ್ಕೊಂಬಿಟ್ಟು ನಾನು ಮಿಕ್ಸಿದು ಜಾರಿದೂ ಕೂಡ ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ. ಇದನ್ನು ಕನ್ಸಿಸ್ಟೆನ್ಸಿ ಹೆಂಗಿರ್ಬೇಕಂದ್ರೆ ಪೂರ್ತಿ ತೆಳ್ಳಗೂ ಇರಬಾರ್ದು, ಹಾಗೆ ದಪ್ಪಗೂ ಇರಬಾರ್ದು, ಒಂದು ಹದಕ್ಕಿರಬೇಕು. ಎರಡು ಮಧ್ಯೆ ಇರಬೇಕು, ಅಂದರೆ ತೆಳ್ಳಗೂ ಅಲ್ಲ ದಪ್ಪಗೂ ಅಲ್ಲ, ಅದ್ರ ಮಧ್ಯೆ ಇರಬೇಕು. ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ, ಕಡ್ದಿರೋ ಮಜ್ಜಿಗೆನೂ ಸೇರಿಸ್ಬಿಡ್ರಿ, ಒಂದು ಒಗ್ಗರಣೆ ಕೊಟ್ಬಿಟ್ರೆ ನೋಡಿರಿ ಮೆಂತ್ಯ ತಂಬುಳಿ ರೆಡಿ. ಮುದ್ದೆಗಂತೂ ಸಖತ್ತಾಗಿರ್ತೈತಿ, ಹಾಗೆ ಅನ್ನಕ್ಕೂ ಕೂಡ ಇನ್ನೂ ಅಲ್ಟಿಮೇಟ್ ಆಗಿರ್ತೈತಿ ಅಂತಂದ್ರೂ ತಪ್ಪಲ್ಲ. ಮತ್ತು ಮೆಂತ್ಯ ಹಾಕಿ ಮಾಡಿದ್ದೇವೆ ಅಂತ ಗೊತ್ತಾಗಂಗಿಲ್ಲ. ಮೆಂತ್ಯ ಫ್ಲೇವರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರ್ತೈತಿ. ಮತ್ತು ಏನಂದ್ರೆ ಡಯಾಬಿಟಿಕ್ನವ್ರಿಗಂತೂ ತುಂಬ ಒಳ್ಳೆಯದು. ಮತ್ತು ಏನಪ್ಪ ಅಡುಗೆ ಮಾಡಬೇಕು ಅಂತಂದರೆ ತಲೆ ಕೆಡ್ಸ್ಕೊತಿರ್ಬೇಕಾದ್ರೆ, ಅಥವಾ ಸಾಂಬಾರಿಲ್ಲ ಅಂತ ತಲೆ ಕೆಡ್ಸ್ಕೊಬೇಕಾದ್ರೆ ಈ ಥರದ್ದೊಂದು ಸಾಂಬಾರು ಮಾಡಿ ಆಮೇಲೆ ಲಾಸ್ಟಿಗೆ ಒಂದು ಒಗ್ಗರಣೆಗೆ ನಾನು ಇಲ್ಲಿ ಮತ್ತೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದೇ ಒಗ್ಗರಣೆ ಪಾತ್ರೆಯಲ್ಲಿ ಇಟ್ಕೊಂಡ್ಬಿಟ್ಟು ಸಾಸಿವೆ, ಜೀರಿಗೆ, ಕರಿಬೇವು, ಬೇಕಂದ್ರೆ ಇಲ್ಲೊಂದು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ರಿ ನೀವು, ಬೇಡ ಅಂತಂದರೆ ಹಾಗೆ ಸಾಸಿವೆ, ಜೀರಿಗೆ, ಕರಿಬೇವಿನ ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಸಖತ್ತಾಗಿರೋ ಒಂದು ತಂಬುಳಿ ನೋಡಿರಿ. ಮತ್ತು ಇಷ್ಟೆಲ್ಲ ಮಾಡಿದ ಮೇಲೆ ನಾನು ಹಾಗೆ ಇರೋಕ್ಕಾಗತ್ತಾ, ಮುದ್ದೆ ಮಾಡಿಕೊಂಡು ಮುದ್ದೆಗೆ ಈ ತಂಬುಳಿ ಬಡಿಸಿಕೊಟ್ರೆ ಏನು ಚೆನ್ನಾಗೈತಿ ಅಂತಂದ್ರು. ಅಂದರೆ ಮಗಳ ಫ್ರೆಂಡ್ ಬಂದಿದ್ಲು, ಅವಳು ಕೂಡ ಊಟ ಮಾಡಿ ತುಂಬ ಚೆನ್ನಾಗೈತಿ ಅಂತಂದರು. ಒಂದು ಸಲ ಟ್ರೈ ಮಾಡಿರಿ, ಹೇಗಿತ್ತು ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆ ನೀವು ಮಾಡ್ತೀರಾ ಮೆಂತ್ಯ ತಂಬುಳಿನ ಅಂತಂದೇಳಿ ನನಗೆ ಹೇಳ್ರಿ, ಅಥವಾ ಮುದ್ದೆ ಜೊತೆಗೆ ಯಾವ್ಯಾವುದು ತಂಬುಳಿ ಮಾಡ್ತೀರಾ ಅಂತಂದೇಳಿ ನನಗೆ ಹೇಳ್ರಿ. ನನ್ನ ಚಾನಲಲ್ಲಿ ಇನ್ನೂ ಸಿಕ್ಕಾಪಟ್ಟೆ ತಂಬುಳಿ ಇದಾವೆ, ಶೇಂಗಾ ತಂಬುಳಿ, ಬಸಳೆ ಸೊಪ್ಪಿನ ತಂಬುಳಿ ಅಂತ ಸುಮಾರಿದಾವೆ. ನೋಡ್ಕೊಂಡು ಚೆಕ್ ಮಾಡಿಕೊಂಡು ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಯಾವ ತಂಬುಳಿ ಇಷ್ಟ ಆಗಿದೆ, ಅಥವಾ ಈ ಮೆಂತ್ಯ ತಂಬುಳಿ ಇಷ್ಟ ಆಯಿತಾ ಅಂತಂದೇಳಿ, ನೀವು ಹೇಗೆ ಮಾಡ್ತೀರಾ, ಅಥವಾ ನಾ ಮಾಡಿದ ಮೆಥಡ್ ಕರೆಕ್ಟ್ ಆಯಿತಾ ಏನು ಅಂತಂದೇಳಿ ನಿಮ್ಮ ಕಮೆಂಟ್ ಮೂಲಕ ನಿಮ್ಮ ಕಮೆಂಟಿಗೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಎಲ್ಲ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಅವರು ಕೂಡ ಮೆಂತ್ಯ ತಂಬುಳಿ ಮಾಡ್ಕೊಂಡು ಊಟ ಮಾಡ್ತಾರೆ. ನೋಡಿರಿ, ಫೈನ್ ಅಂದರೆ ಫೈನ್ ಆಗಿರೋ ಒಂದು ಮೆಂತ್ಯ ತಂಬುಳಿ ರೆಡಿ ಆಗೇ ಬಿಡ್ತು ನೋಡಿರಿ.